ದೊಡ್ಡ ಪ್ರೇರಣೆ ಆಯಿತು. ಓಕೆ, ನೀವು ವಿಶೇಷವಾಗಿ ರೆಡ್ಡಿ ಜನಾಂಗದ ಒಂದು ಇತಿಹಾಸವನ್ನ ದಾಖಲಿಸುವಂತ ಒಂದು ಪ್ರಯತ್ನ ಮಾಡಿದ್ದೀರಾ. ಏನು ಇತಿಹಾಸದ ಹೆಜ್ಜೆ ಗುರುತುಗಳನ್ನ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಅಂತ? ರೆಡ್ಡಿ ಜನಾಂಗ ಅಂದ್ರೆ ಇದೊಂದು ಪರಂಪರೆ. ನಾನು ನನ್ನ ರೆಡ್ಡಿ ಪರಂಪರೆಯಲ್ಲಿ ಕ್ಲಿಯರ್ ಆಗಿ ನಮೂದಿಸಿದ್ದೇನೆ. ರೆಡ್ಡಿ ಜನಾಂಗ ಯಾವುದೇ ಜನಾಂಗ ತನ್ನ ಕಸುಬಿನ ಮೇಲೆ ಅವನು ಗುರುತಿಸಲ್ಪಡುತ್ತದೆ. ಈ ಸಮಾಜ ಮಾತ್ರ ಅದು ಕಸುಬಿನ ಮೇಲೆ ಗುರುತಿಸಲ್ಪಟ್ಟಂತ ಸಮಾಜ ಅಲ್ಲ. ಈ ಸಮಾಜ 7ನೇ ಶತಮಾನದಲ್ಲೇ ಈ ರಾಷ್ಟ್ರಕೂಟರ ವಂಶಸ್ಥರು ನಾವು. 7ನೇ ಶತಮಾನದಲ್ಲಿ ನಮ್ಮ ಗುರುತುಗಳು, ಹೆಜ್ಜೆ ಗುರುತುಗಳು ಪ್ರಥಮ ಕರ್ನಾಟಕದಲ್ಲೇ ಕಾಣಲ್ ಸಿಗುತ್ತವೆ. ಕರ್ನಾಟಕದಿಂದ ತಮಿಳುನಾಡು, ಈ ಡಕ್ಕನ್ ಪ್ರಸ್ಥಭೂಮಿ ಅಂತ ನಾವಿವತ್ತು ಏನ್ ಕರೀತಿದ್ದೀವಿ, ಅದು ಆಂಧ್ರ ಒಂದು ಭಾಗ ಸೇರುತ್ತೆ, ತಮಿಳುನಾಡು ಒಂದು ಭಾಗ ಸೇರುತ್ತೆ, ಮಹಾರಾಷ್ಟ್ರನು 1-2 ಜಿಲ್ಲೆ ಸೇರುತ್ತೆ, ಕರ್ನಾಟಕ 80 ಪ್ರಸ್ಥಭೂಮಿ ಸೇರುತ್ತೆ. ಈ ಇತಿಹಾಸದಲ್ಲಿ ನಮ್ಮವರು 11 ರಾಜರು ಇಡೀ ಭಾರತ ಖಂಡದಲ್ಲಿ ಅವರ ಕೊಡುಗೆ ಅಪಾರ. ಅವರ ಮನಸ್ಥಿತಿನೂ ಸಾಮಾಜಿಕ ನ್ಯಾಯ, ಜನಗಳ ಪರವಾಗಿ, ಜನ ರಕ್ಷಕರಾಗಿ ನಿಂತಿದ್ದೆ ಈ ಹೆಚ್ಚು ಇವತ್ತು ನಾನು ನಮಿಸ್ಲಿಕ್ಕೆ ಕಾರಣವಾಯಿತು. ಓಕೆ, ಈ ಸ್ವಾತಂತ್ರ್ಯ ನಂತರದ ಈ ರೆಡ್ಡಿ ಸಮುದಾಯದ ಒಂದು ಕೊಡುಗೆ ಏನು, ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಪಾತ್ರ ಏನು, ಯಾವ ರೀತಿ ನೀವು ವಿಶ್ಲೇಷಣೆ ಮಾಡ್ತೀರಾ ಅಂತ? ತಾವು ಕೇಳುವಂತ ಪ್ರಶ್ನೆ ಅತಿ ಉತ್ತಮವಾದ ಪ್ರಶ್ನೆ. ಸ್ವತಂತ್ರ ನಂತರ, ಸ್ವತಂತ್ರ ಪೂರ್ವದಲ್ಲಿ ಸಹ ರೆಡ್ಡಿಗಳ ಪಾತ್ರ ಸೇವಾ ಮನಸ್ಥಿತಿ ಇದು. ಇವರು ನೋಡ್ರಿ, ಒಂದ್ ಸಣ್ಣ ಎಕ್ಸಾಂಪಲ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಿಮಗೆ. ದಕ್ಷಿಣ ಭಾರತದ ಕರ್ನಾಟಕ, ಆಂಧ್ರ, ತಮಿಳುನಾಡು ಅಂದ್ರೆ ಅದು ಮದ್ರಾಸ್ ಅಂತ ಕರೀತಿದ್ರು, ಪಾಂಡಿಚೇರಿ 4 ರಾಜ್ಯಗಳ ಪ್ರಥಮ ಮುಖ್ಯಮಂತ್ರಿಗಳೇ ರೆಡ್ಡಿಗಳಾಗಿದ್ರು ಸ್ವತಂತ್ರ ನಂತರ. ಇದು ಬಹಳ ಹೆಮ್ಮೆ ಪಡುವಂತ ವಿಷಯ. ಅದು ನಾವು ಕನ್ನಡಿಗರು, ರೆಡ್ಡಿಗಳಂದು ಮಾತ್ರಕ್ಕೆ ಆಂಧ್ರ ಮೂಲದವರು ಅಂತ ನೀವು ಭಾವಿಸಕ್ ಹೋಗ್ಬೇಡಿ. ರಾಷ್ಟ್ರಕೂಟರ ಮಾತೃಭಾಷೆ ಕನ್ನಡ, ಅದೊಂದು ಸ್ವಲ್ಪ ಗ್ಯಾಪ್ ಕಟ್ಕೋಬೇಕಾಗ್ತದೆ. ಪ್ರಥಮ ಮುಖ್ಯಮಂತ್ರಿಗಳು ಇಲ್ಲಿ ಕೆ.ಸಿ. ರೆಡ್ಡಿ, ಕರ್ನಾಟಕದ ಪ್ರಥಮ ಮುಖ್ಯಮಂತ್ರಿ, ಮೈಸೂರು ಪ್ರಾಂತ್ಯದ. ಆಂಧ್ರದಲ್ಲಿ ನೀಲಂ ಸಂಜೀವ್ ರೆಡ್ಡಿ, ತಮಿಳುನಾಡಿನಲ್ಲಿ ನಮ್ಮ ಸುಬ್ರಾಮರೆಡ್ಡಿ, ನಮ್ಮ ಪಾಂಡಿಚೇರಿಯಲ್ಲಿ ವೈತಲಿಂಗಂ ಅವರ ತಂದೆ ಮತ್ತು ಅವರಿಬ್ಬರು ಮುಖ್ಯಮಂತ್ರಿಗಳಾಗಿದ್ದರು. O.P. ರಾಮಸಾಮರೆಡ್ಡಿ ಅವರು ಸ್ವತಂತ್ರದ ಬಂದ ಮೇಲೆ ಪ್ರಥಮ ಮುಖ್ಯಮಂತ್ರಿ ಆಗ್ತಾರೆ. ಸೊ ಇದು ನಮ್ಮ ಹೆಮ್ಮೆಯ ಸಂಕೇತ. ಇದು ಕಾರಣ ಯಾವುದೇ ಸಮುದಾಯ ಅಂದ್ರೆ ಒಂದು ಕುಲ ಆದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಪರಂಪರೆ ಆದ್ರಿಂದಲೇ 4 ಮುಖ್ಯಮಂತ್ರಿಗಳನ್ನ ಇಡೀ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ ವಿನಃ ಇದು ಒಂದು ಸೇವೆ ಮನಸ್ಥಿತಿ ಆಗಿತ್ತು ಅವ್ರದ್ದು. ಜನಗಳ ಮನಸ್ಸನ್ನು ಹೆಂಗ್ ಗೆದ್ದಿರಬೇಕು, ಅವರು ಇಡೀ ಅವರ ಇತಿಹಾಸವೇ ಜನಗಳ ಪರವಾಗಿ, ಜನಗಳ ಜೊತೆಯಲ್ಲಿ ಬೆರೆತು ಬಂದಿದ್ದಕ್ಕೆ 4 ಮುಖ್ಯಮಂತ್ರಿಗಳನ್ನ ಸ್ವತಂತ್ರದ ಪ್ರಥಮ ಮುಖ್ಯಮಂತ್ರಿಗಳಾಗಿ ಈ ರೆಡ್ಡಿ ಪರಂಪರೆ ಗುರುತಾಯಿತು. ಓಕೆ, ನೀವು ಹೇಳ್ತೀರಾ ಇದೊಂದು ಜಾತಿ ಅಲ್ಲ, ಇದೊಂದು ಪರಂಪರೆ ಅಂತ. ನೀವು ಪುಸ್ತಕದಲ್ಲೂ ಕೂಡ